2 ದಿನಗಳ ಕಾಲ ಮೊಟ್ಟ ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಬೇಕಾಗಿತ್ತು. ಆದರೆ ರಾಜಕೀಯ ಬೆಳವಣಿಗೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಕಾರ್ಯಕ್ರಮದ ಸಿದ್ಧತೆಯನ್ನ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು, ಡಿಸಿ ಹರ್ಷಲ್ ಬೋಯರ್ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿರುವ ಬಗ್ಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಡಿಸಿ ಹರ್ಷಲ್ ಬೋಯರ್ ಮಾಹಿತಿ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಾಳೆ 3/12/25 ಮತ್ತು 4/12/2025 ಕಾರ್ಯಕ್ರಮದ ಅಂಗವಾಗಿ ನಾಳೆ ಸಿ ಎಮ್ ಅವರೇನು ಬಹುತೇಕ ಬರಲಿಕ್ಕಿಲ್ಲ. ಡಿ ಸಿ ಎಮ್ ಅವರೇನು ನನಗೆ ಹೇಳಿಲ್ಲ. ಆದರೆ ಡಿ ಸಿ ಎಮ್ ಅವ್ರು ಬಂದರೂ ಬರ್ಬೋದು, ಆದರೆ ಚಾನ್ಸಸ್ ಕಡಿಮೆ ಇದೆ. ಈಗ ಹೇಳೋದಿಷ್ಟೇ, ಈಗಾಗಲೇ ಇಲ್ಲಿ ಪೆಂಡಲ್ 240/100 ಪೆಂಡಲ್ ಹಾಕಿದ್ದಾರೆ. ಸುಮಾರು ಒಂದು 5,000 ಕುರ್ಚಿ ಹಾಕಿದ್ದಾರೆ. ಈಗ ಎಲ್ಲ ರೀತಿಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅದು ಮತ್ತು ಯಾದಗಿರಿ ಭಾಗನೇ ತೆಗೆದುಕೊಂಡದ್ದು ರಾಜ್ಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಯುವಜನರು ತಗೊಂಡದ್ದು ಭಾಳ ಸಂತೋಷ ಮಾತು. ನಮ್ಮ ಸಿ ಎಮ್ ಸಾಹೇಬಿಗೆ ಇದ್ರ ಬಗ್ಗೆ ಮತ್ತು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಈಗ ಹೇಳಿದಂಗೆ ಎಲ್ಲ ರೀತಿಯಿಂದ ಸ್ಪೋರ್ಟ್ಸು ಮತ್ತು ಎಲ್ಲ ಜಿಲ್ಲೆಯಲ್ಲಿಂದ ಮಕ್ಕಳು ಇಲ್ಲಿಗೆ ಸ್ಪೋರ್ಟ್ಸ್ ಸಲುವಾಗಿ ಬರ್ತಾರೆ ಮತ್ತು ಅದು ಯಾರು ವಿನ್ ಆದರ ಸಲುವಾಗಿ 4ನೇ ತಾರೀಕು ಸಾಯಂಕಾಲ 4 ಗಂಟೆ